ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಒಂದು ಸೂಪರ್ ಆಗಿರುವಂಥ ಫ್ಯಾಟ್ ಕಟರ್ ಡ್ರಿಂಕ್. ಹೌದು, ತುಂಬಾ ದಿ ನಂಬರ್ ಒನ್ ಬೆಸ್ಟ್ ಆಗಿರುವಂತಹ ಫ್ಯಾಟ್ ಕಟರ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನೀವು ಕುಡಿಯೋದ್ರಿಂದ ಗಮನಾರ್ಹವಾಗಿ ನಿಮ್ಮ ವೆಯ್ಟ್ ಲೂಸ್ ಆಗೋದನ್ನು ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದನ್ನ ಯಾವಾಗ ಕುಡಿಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಹುದು, ಅಥವಾ ನಮ್ಗಾಗಲಿಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಮಾಡ್ಕೊಂಡು ನೀವು ಕುಡಿದು ಬಿಡಬಹುದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೂ ಇದರಿಂದ ನೀವು ಸ್ವಲ್ಪ ಆಯಿಲ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಆ ಒಂದು ಸ್ಟಫ್ಸ್ನ ಕಡಿಮೆ ಮಾಡಿಬಿಟ್ರೆ ವಿತೌಟ್ ಎನಿ ಎಕ್ಸಸೈಸಸ್ ನೀವು ಇದನ್ನ ಗಮನಾರ್ಹವಾಗಿ ನೀವು ನಿಮ್ಮ ವೆಯ್ಟಲ್ಲಿ ನೀವು ಇಳಿಕೆಯನ್ನು ಕಾಣಬಹುದು. ಹಾಗೆ ಇನ್ನೊಂದು ನೀವು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಸ್ಪೆಷಲ್ ರೆಸಿಪಿ ಯಾವುದು ಅಂತ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೀಪ್ ಆನ್ ವಾಚಿಂಗ್. ಸ್ಪೆಷಲ್ ರೆಸಿಪಿ ಯಾವುದು ಅಂತ ಖಂಡಿತವಾಗಿ ಹೇಳ್ತೀನಿ, ನೋಡ್ತಾ ಇರಿ. ಡು ನಾಟ್ ಸ್ಕಿಪ್ ಮೈ ವಿಡಿಯೋ. ಸೊ ಬನ್ನಿ, ಹಾಗಾದರೆ ಆ ಒಂದು ನಾನೇನು ಫ್ಯಾಟ್ ಕಟರ್ ಡ್ರಿಂಕ್ ಅಂತ ಏನು ಹೇಳಿದೆ ಅದನ್ನ ಯಾವ ರೀತಿ ಮಾಡ್ಕೋಬೇಕು, ಹಾಗೂ ನಾನು ಮಾಡಿರುವಂತಹ ಒಂದು ಸ್ಪೆಷಲ್ ರೆಸಿಪಿ ಹೇಗೆ ಮಾಡಬೇಕು ಅಂತ ನೋಡ್ಕೋಬೇಕು. ಫ್ಯಾಟ್ ಕಟರ್ ಡ್ರಿಂಕ್ ರೆಡಿ ಮಾಡಬೇಕು ಅಂದರೆ ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಜಾರ್ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನಮ್ಮ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ, ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ನಾನು ಓಮಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್. ಎಲ್ಲ ಒಂದೇ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ನಮ್ಮ ಕಿಚನಲ್ಲಿ ಸಿಗುವಂಥ ವಸ್ತುಗಳನ್ನೇ ನಾನು ಹಾಕ್ಕೊಳ್ತಾ ಇರೋದು. ಇದಕ್ಕೆ ನಾನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಪ್ರಿಪೇರ್ ಮಾಡುವಂಥ ಧನಿಯಾ ಪೌಡರ್. ಇಲ್ಲ ನಿಮ್ಮಲ್ಲಿ ಧನಿಯಾ ಪೌಡರ್ ಇಲ್ಲದೆ ಹೋದರೂ ಕೂಡ ಧನಿಯಾ ಕಾಳನ್ನು ಬೇಕಾದರೆ ನೀವು ಹಾಕ್ಕೊಳ್ಬೋದು. ಅದು 2 ಸ್ಪೂನ್. ನೆಕ್ಸ್ಟ್ ಇದಕ್ಕೆ ನಾನು ಈಗ ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಮಾಡಿಕೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದೆಲ್ಲವನ್ನು ನಾನೀಗ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಬಂದೆ. ಈ ರೀತಿ ಆಗಿದೆ. ಫುಲ್ ಫೈನ್ ಪೌಡ್ರಾಗಿ ಗ್ರೈಂಡ್ ಆಗಬೇಕು. ದಿ ಬೆಸ್ಟ್ ಪೌಡರ್ ಇನ್ ದ ವರ್ಲ್ಡ್ ಅಂತಲೇ ಅನ್ಬೋದು. ವಿತೌಟ್ ಎನಿ ಹೆಸಿಟೇಷನ್ ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ನಾನು 1 ರಿಂದ 1.5 ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ, ಕುಡಿಯೋ ನೀರು. ಈಗ ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು 1 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಸ್ಟರಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ಇಷ್ಟು ಇದು ಕುದಿಬೇಕು. ಈಗ ನಾನು ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ, ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫಿಲ್ಟರ್ ಆಗ್ತಾಯಿದೆ ಅಂತ. ಈಗ ಇದಕ್ಕೆ ಒಂದು ಸೂಪರ್ ಆಗಿರುವಂತಹ ವಸ್ತುನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅವರ್ ವೆಯ್ಟ್ ಲಾಸ್. ನಾನು ಇಷ್ಟೊತ್ತು ಏನೇನೆಲ್ಲ ಹಾಕ್ಕೊಂಡಿದ್ದೀನೋ ಅದೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ವೆಯ್ಟ್ ಲಾಸ್ಗೆ. ಈ ಪೌಡರ್ ನೀವು ಬೇಕಾದ್ರೆ ಅಡುಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ನಾನು ಲಯನ್ ಹನಿ ಇದೆ ನಮ್ಮ ಮನೆಯಲ್ಲಿ. ಲಯನ್ ಹನಿನ ಇದಕ್ಕೆ ನಾನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿ ಆಯಿತು ದ ವರ್ಲ್ಡ್ ಬೆಸ್ಟ್ ಫ್ಯಾಟ್ ಕಟರ್ ಡ್ರಿಂಕ್. ಈಗ ಇದನ್ನ ಬಿಸಿ ಬಿಸಿಯಾಗಿ ಸಿಪ್ ಬೈ ಸಿಪ್ ನೀವು ಕುಡಿತಾ ಹೋಗಬೇಕು. ವರ್ಲ್ಡ್ ಬೆಸ್ಟ್ ಫ್ಯಾಟ್ ಕಟರ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ವಿತೌಟ್ ಎಕ್ಸಸೈಸಸ್ ನೀವು ಎಷ್ಟು ಇಂಚ್ಗಳನ್ನು ಫ್ಯಾಟ್ ರೆಡ್ಯೂಸ್ ಮಾಡ್ಬೋದು, ವೆಯ್ಟ್ ಲಾಸ್ ಆಗುತ್ತೆ. ಇವತ್ತು ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ಸ್ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನ ಮರಿಬೇಡಿ. ಈಗ ನೆಕ್ಸ್ಟ್ ನಾನು ಚಿಕನ್ ಬಿರಿಯಾನಿ ಮಾಡೋದು ತುಂಬ ಈಸಿಯಾಗಿ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು 2 ಸೌಟ್ನಷ್ಟು ಆಯಿಲ್, ಅರ್ಧ ಸೌಟ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಡ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಇದನ್ನೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ಗೆ. ಈಗ ಇದು ಚೆನ್ನಾಗಿ ಆಯಿಲಲ್ಲಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಮೆತ್ತಗಾಗಬೇಕು ಸ್ವಲ್ಪ. ವೆಜಿಟೇಬಲ್ಸ್ ಬೇಗ ಬೆಂದ್ಕೊಂಡ್ಬಿಡಲಿ ಅಂತ ನಾನು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಏನು ಸ್ಟೆಪ್ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಬೆಂದ್ಕೊಂಬಿಡಲಿ. ಈಗ ನಾನು ಚಿಕನ್ ಪೀಸಸ್ 1 kg ಚಿಕನ್ ಪೀಸಸ್ಗೆ ಕೊತ್ತಂಬರಿ, ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 10 ನಿಮಿಷಗಳ ಕಾಲ ಆದಮೇಲೆ ಇದನ್ನು ನಾನು ನಮ್ಮ ಒಗ್ಗರಣೆ ಏನಿತ್ತಲ್ಲ ಅದಕ್ಕೆ ನಾನೆಲ್ಲ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಪಲಾವ್ ಎಲೆ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಿಡ್ಕೋಬೋದು. ಈಗ ನಮ್ಮ ಚಿಕನ್ ಏನಿದೆ ಅದು ಒಂದು ಅರ್ಧ ಭಾಗದಷ್ಟು ಬೆಂದ್ಕೊಂಬಿಡಬೇಕು. ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರನ್ನು ಕೂಡ ನಾನು ಹಾಕ್ಕೊಂಡೆ. ಈಗ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಒಂದು 3 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋಬೇಕು. ಈಗ ಎಲ್ಲವನ್ನು ಮಿಕ್ಸಪ್ ಮಾಡ್ಕೊಂಡಿದ್ದು ಆದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಭಾಗದಷ್ಟು 40% ಅಷ್ಟಾದರೂ ಚಿಕನ್ ಬೆಂದ್ಕೊಂಬಿಡಬೇಕು. ಅದಾದಮೇಲೆ ಇದಕ್ಕೆ ಬಾಸುಮತಿ ರೈಸ್ ಆದರೂ ಹಾಕೋಬೋದು ಅಥವಾ ಮಾಮೂಲು ಅಕ್ಕಿ ಆದರೂ ಹಾಕೋಬೋದು. ಅಕ್ಕಿಯನ್ನು ಹಾಕಿ ಮಿಕ್ಸಪ್ ಮಾಡಿ ಬಿಟ್ಬಿಡಬೇಕು. ಚೆನ್ನಾಗಿದು ಆಗೋಗುತ್ತೆ. ಅದಾದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಚಿಕನ್ ಬಿರಿಯಾನಿ ಈಸ್ ರೆಡಿ ಟು ಟೇಸ್ಟ್. ತುಂಬ ಯಮ್ಮಿಯಾಗಿರುವಂಥ ಚಿಕನ್ ಬಿರಿಯಾನಿ. ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಮಾಡಿರೋದು 1 kg ಚಿಕನ್ ಬಿರಿಯಾನಿ. ಇದಕ್ಕೆ 1 kg ಅಕ್ಕಿಗೆ ನಾನು 1 kg ಚಿಕನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚಿಕನ್ ಕೂಡ ತುಂಬ ಸೂಪರ್ಬಾಗಿ ಬಂದಿದೆ. ತುಂಬ ಯಮ್ಮಿಯಾಗಿದೆ ಟೇಸ್ಟ್. ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಇದು ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಫ್ರೈ ಮಾಡ್ಕೊಂಡಿದ್ವಿ. ಇದು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಕೊಂಬಂತಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ. ನಾನು ಸ್ಪೆಷಲ್ಲಾಗಿ ದಟ್ ಮೀನ್ಸ್ ಫ್ಯಾಟ್ ಕಟರ್ ಡ್ರಿಂಕ್ ಅಂತ ತುಂಬ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ದೆನ್ ಇದರಿಂದ ನಿಮಗೆ ಬೆನಿಫಿಟ್ಸ್ ಎಲ್ಲ ಹೇಳಿದೆ. ನೀವು ನೋ ಆಯಿಲ್ ಆ್ಯಂಡ್ ದೆನ್ ನೋ ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್ ಆಮೇಲೆ ಮೈದಾ ಅದನ್ನು ನೀವು ಸ್ವಲ್ಪ ಬಿಡಬೇಕಾಗುತ್ತೆ. ಫ್ಯಾಟ್ ಕಡಿಮೆ ಮಾಡಬೇಕು ಅಂತಂದರೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಮನೆ ಮುಂದೆ ವಾಕ್ ಮಾಡಿದ್ರು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇಲ್ಲ ನಮ್ಗೆ ಆಗಲ್ಲ ಅಂತಂದರೆ ಇದೊಂದೇ ಕುಡಿದ್ರೂ ಕೂಡ ಗಮನಾರ್ಹವಾಗಿ ನಿಮಗೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ನೀವು ಕಾಣ್ತೀರಿ. ಹಾಗೂ ನನ್ನ ರೆಸಿಪಿ ಹೇಗಿತ್ತು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ತುಂಬ ಈಸಿಯಾಗಿ ಮಾಡಿರುವಂಥ ಚಿಕನ್ ಬಿರಿಯಾನಿ ತಿನ್ನಿ. ಹಾಗೂ ರಾತ್ರಿ ಈ ಒಂದು ಫ್ಯಾಟ್ ಕಟರ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಡಿ. ಎಷ್ಟು ಕಡಿಮೆ ಆಗುತ್ತೆ ನಿಮಗೆ ಅಕ್ಯುಮೇಟ್ ಆಗುವಂತಹ ಫ್ಯಾಟ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಬಾಯ್.